ನಮಸ್ಕಾರ ವೀಕ್ಷಕರೇ, ನಮ್ಮೂರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ವೀಕ್ಷಕರೇ, ನಾವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದ್ದೇವೆ. ಮಹಾಕುಂಭ ಮೇಳದಲ್ಲಿ ಅನೇಕ ಅಖಾಡಗಳನ್ನ, ಅನೇಕ ಪೂಜಾರನ್ನ ಈಗಾಗಲೇ ಭೇಟಿ ನೀಡಿ ಅವರಿಂದ ಅನೇಕ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಇನ್ನು ನಮ್ಮ ಕರ್ನಾಟಕದವರೇ ಆದ ಅತ್ಯಂತ ಅಪರೂಪದ ವ್ಯಕ್ತಿ, ಈಗಾಗಲೇ ನೀವು ಅವರ ಬಗ್ಗೆ ತಿಳಿದುಕೊಂಡಿದ್ದೀರಿ, ಅನೇಕ ವಿಡಿಯೋಗಳಲ್ಲಿ ಕೂಡ ನೋಡಿದಿರಿ. ಪ್ರತಿಭಾನ್ವಿತರು, ವಿದ್ಯಾವಂತರು, ಮಹಾನ್ ಜ್ಞಾನಿಗಳು ಆಗಿರ್ತಕ್ಕಂತಹ ಕೃಷ್ಣರಾಜ ಮಹಾರಾಜರು ಈಗ ಮಹಾಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋಣ. ಗುರುಜಿ ನಮಸ್ತೆ. ನಮೋ ನಾರಾಯಣ. ಈಗ ಮಹಾಕುಂಭ ಮೇಳದಲ್ಲಿ ಅನೇಕ ಜನ ಭಾಗವಹಿಸ್ತಾ ಇದ್ದಾರೆ. ಹಿಂದೂ ಮತ್ತು ಸಮಾಜಕ್ಕೆ, ಸನಾತನ ಧರ್ಮದ ಎಲ್ಲ ಮಹನೀಯರಿಗೆ ಏನ್ ಹೇಳಿಕೆ ಇಚ್ಛಪಡ್ತೀರಿ ನೀವು? ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. 50 ಕೋಟಿ ಜನಸಂಖ್ಯೆ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಬಂದವರೆಲ್ಲ ಸನಾತನಿಗಳು ನಾವು ಹೇಳಕ್ ಆಗಲ್ಲ. ಆದರೂ ಇಲ್ಲಿ ಬಂದ ಮೇಲೆ ಅರ್ಧದಷ್ಟು ಜನ ಸನಾತನ ಇದಕ್ಕೆ ಒಲವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇಂತಂದ್ರೆ, ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳಂತ ಯೂಟ್ಯೂಬ್ಗಳು ಇದರಲ್ಲಿ ಜನಗಳು ನೋಡಿ ಅದರಿಂದ ಬರುವಂತ ಚಾನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನನಗೆ ಫಸ್ಟ್ ಸ್ಥಾನಕ್ಕೆ ಅಷ್ಟೊಂದು ಜನ ಬಂದಿರಲಿಲ್ಲ ನನ್ನ ಕಡೆಯವರು. ಆದ್ರೆ 2ನೇ ಸ್ಥಾನ 3ನೇ ಸ್ಥಾನಕ್ಕೆ 100ರಿಂದ 100 ಜನ ಬರ್ತಾ ಇದ್ದಾರೆ. ನನ್ನ ವಿಡಿಯೋಗಳನ್ನ ನೋಡೇ ಜನಗಳು ಬರ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರು ಹೇಳ್ತಾ ಇದ್ದಾರೆ ಕುಂಭ ಇದು 6 ವರ್ಷಕ್ಕೊಂದ್ಸಲ ಬರೋದನ್ನ ಅರ್ಧ ಕುಂಭ ಅಂತಲೂ, 12 ವರ್ಷಕ್ಕೆ ಬರೋದನ್ನ ಇದು ಕುಂಭಮೇಳ ಅಂತಲೂ, ಆಮೇಲೆ 144 ವರ್ಷಕ್ಕೆ ಬರುವಂತದ್ದು ಮಹಾಕುಂಭ ಮೇಳವಾಗಿ ಈ ಸಲ ಬಂದಿರೋ ನಮ್ಮ ಸುವರ್ಣ ಅವಕಾಶ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ತಮ್ಮ ಭಕ್ತಿ ಮಾರ್ಗದಲ್ಲಿ ಲೀನರಾಗಬೇಕು. ಸನಾತನದ ಕಡೆಗೆ ನಿಮ್ಮ ಒಂದು ಹೆಜ್ಜೆ ನೀಡಿ. ಹಿಂದೂಗಳಲ್ಲಿ ಏಕತೆ ಇಲ್ಲ, ಈ ವಿಚಾರದಲ್ಲಿ, ಸನಾತನ ವಿಚಾರದಲ್ಲಿ ಏಕತೆ ಇಲ್ಲ. ಅಟ್ಲೀಸ್ಟ್ ಈ ಕುಂಭಮೇಳದಿಂದಾದ್ರೂ ಸನಾತನ ಏಕತೆ ಮೂಡುತ್ತೆ ಅಂತ ಭಾವಿಸುತ್ತಾ. ಅದೇ ಗುರುಜಿ, ಈಗ ಒಂದು ವೈಯಕ್ತಿಕ ಪ್ರಶ್ನೆ. ತಾವು ಇದು ಅನೇಕ ರೀತಿಯಾಗಿರ್ತಕ್ಕಂಥ ಪ್ಯಾಕೇಜ್ ಗಳನ್ನ ತಗೋತಾ ಇದ್ರಿ, ಸಾವಿರಾರು ಕೋಟಿ ಟರ್ನ್ ಓವರ್ ನೋಡ್ತಾ ಇದ್ರಿ, ಅನೇಕ ಸಾವಿರಾರು ಜನ ಕೆಲಸಗಳನ್ನ ಕೊಟ್ಟಿದ್ರಿ. ತಾವು ಸನ್ಯಾಸತ್ವಕ್ಕೆ ಬರ್ಲಿಕ್ಕೆ ಪ್ರೇರಣೆ ಏನು? ನಾನು ಸನ್ಯಾಸಕ್ಕೆ ಬರೋದಕ್ಕೆ ಪ್ರೇರಣೆ ಏನೂ ಇಲ್ಲ. ನಾನೊಂದ್ಸಲ ಇದ್ರ ಬಗ್ಗೆ ನೋಡಿದೆ. 2009ರಲ್ಲಿ ಡೆಹ್ರಾಡೂನ್ ಬಂದಾಗ, ಅವಾಗ ನಾನು ಮೇರಠ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಡೆಹ್ರಾಡೂನ್ ಬಂದು ವಾಪಸ್ ಬರುವಾಗ ನಾನು ಅಲ್ಲಿ ರಸ್ತೆ ಬದಿಯಲ್ಲಿ ಆಗ್ಲಿ, ಊರಲ್ಲಾಗ್ಲಿ ಎಲ್ಲ ಕಡೆ ರಿಷಿಕೇಶ್ ಮತ್ತೆ ಹರಿದ್ವಾರದಲ್ಲಿ ಎಲ್ಲ ಸಾಧುಗಳನ್ನ ನೋಡಿದೆ. ಏನು ಇದರಲ್ಲಿ ಈ ತರ ಜನ ಇದಾರಲ್ಲ ಅಂತ ಅವ್ರನ್ನ ತಿಳ್ಕೊಂಡಕ್ ಹೋದಾಗ ನನಗೆ ಇದರಲ್ಲಿ ಅರ್ಥ ಸಿಗ್ಲಿಲ್ಲ, ಯಾವುದೇ ಮೀನಿಂಗು ಸಿಗ್ಲಿಲ್ಲ. ಕೊನೆಗೆ ನಾನು ಇದರಲ್ಲಿ ಏನಿದೆ ಅಂತ ನೋಡಕ್ಕೆ ಇಳಿದೆ, ಮತ್ತೆ ವಾಪಸ್ ಬರಕ್ ಆಗಲಿಲ್ಲ. ಈಗ ನೀವು RSS ನ ಅನೇಕ ಹುದ್ದೆಗಳನ್ನ ನೋಡಿದ್ದೀರಿ, ಅಲ್ಲಿ ಹುದ್ದೆಯನ್ನ ಅನುಭವಿಸಿದ್ದೀರಿ. ಅದ್ರ ಜೊತೆಗೆ ಅನೇಕ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀರಿ. ನಮ್ಮ ಧರ್ಮದ ಬೆಳವಣಿಗೆ, ಸನಾತನದ ಅಭಿವೃದ್ಧಿಗಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ತಾವು ಕೂಡ ಮಾಡಿದ್ದೀರಿ. ಇನ್ನು ಯುವಕರಿಗೆ ವಿಶೇಷವಾಗಿರ್ತಕ್ಕಂಥ ಏನು ನಮ್ಮ ದೇಶದ ಬಗ್ಗೆ, ಒಂದು ಧರ್ಮದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತಂದೆ ತಾಯಿಯರನ್ನ ಸಾಕಿ ನಿಮ್ಮ ಮಕ್ಕಳ ಎದುರುಗಡೆ ಮಕ್ಕಳಿಗೆ ಅದನ್ನ ಕಲ್ಸ್ಕೊಡಿ. ಅದರಿಂದ ಅವರು ನೀವು ಕಲ್ಸಿಲ್ಲ ಅಂತಂದ್ರೆ ನಾಳೆ ದಿವಸ ನಿಮ್ಮನ್ನ ಅವ್ನು ಆಚೆ ಹಾಕ್ತಾನೆ. ನೀವು ಯಾವತ್ತೂ ನಿಮ್ ತಂದೆ ತಾಯಿಯರನ್ನ ಹಾಸ್ಟೆಲ್ಗೋ ಅಥವಾ ಪೇಯಿಂಗ್ ಗೆಸ್ಟ್ಗೋ ಇಲ್ಲ ಅನಾಥಾಶ್ರಮಕ್ಕೋ ಸೇರಿಸಬೇಡಿ. ನಾಳೆ ದಿವಸ ಆ ಕೆಲಸ ಮಾಡಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ರೋಡ್ಗೆ ಹಾಕ್ಬಿಡ್ತಾರೆ. ದಯವಿಟ್ಟು ನೀವು ಸನಾತನರಾಗಿ ನಿಮ್ಮ ಮಕ್ಕಳು ಸನಾತನರಾಗಿ ಬೆಳೆಸಿ, ನಿಮ್ಮ ತಂದೆ ತಾಯಿಗೆ ಸೇವೆ ಮಾಡಿ ಅಂತ ನಾನು ಎಲ್ಲ ಸಮಸ್ತ ಜನತೆಯಲ್ಲೂ ವಿನಂತಿ ಮಾಡ್ಕೋತೀನಿ. ಸನ್ಯಾಸತ್ವದ ಮೂಲ ಉದ್ದೇಶ ಏನು ಗುರುಜಿ? ಪರಮಾತ್ಮನ್ ನೋಡಿ, ಭಗವಂತನನ್ನ ನಾವು ಜಪಿಸುತ್ತಾ ಸಮಾಜದ ಒಳ್ಳೇದಕ್ಕೋಸ್ಕರ ನಾವು ನಾಗಾ ಸಾಧುಗಳು ಎಲ್ಲರೂ ಅದರಲ್ಲಿ ಕೆಲಸದಲ್ಲಿ ನಿರತರಾಗಿರ್ತೀವಿ. ಯಾವುದೇ ನಮ್ಮ ಹಿತದೃಷ್ಟಿ, ನಮ್ಮ ಪರ್ಸನಲ್ ಆಗಿ ನಮ್ಮ ಸ್ವಾರ್ಥಕ ನಾವು ಯಾವುದೇ ಕೆಲಸಗಳು ನಾವು ಮಾಡಕ್ ಹೋಗಲ್ಲ. ನಮ್ಮ ಇಚ್ಛೆಯಿಂದ ನಾವು ಯಾವ್ದು ಮಾಡಲ್ಲ. ಎಲ್ಲ ಭಗವಂತನ ಇಚ್ಛೆಯಿಂದಲೇ ನಮ್ಮ ಕೆಲಸಗಳೆಲ್ಲ ನಡೆಯುತ್ತೆ. ಓಕೆ ಗುರುಜಿ, ಇಲ್ಲಿವರೆಗೆ ಅತ್ಯಂತ ವಿಶೇಷವಾಗಿ ಧರ್ಮ ರಕ್ಷಣೆಯಲ್ಲಿ ಯುವಕರ ಪಾತ್ರ ಹೇಗಿರಬೇಕು, ತಂದೆ ತಾಯಿಗಳ ರಕ್ಷಣೆ ಮಾಡೋದರ ಮೂಲಕವೇ ಧರ್ಮ ರಕ್ಷಣೆ ಆಗುತ್ತದೆ. ಅದೇ ರೀತಿಯಾಗಿ ಮಕ್ಕಳು ಸನಾತನ ಧರ್ಮದ ಬಗ್ಗೆ ಇನ್ನೂ ಎಚ್ಚೆತ್ತುಕೊಳ್ಬೇಕಂತ ಹೇಳಿ ಅನೇಕ ವಿಷಯಗಳನ್ನ ನಮಗೆ ಅತ್ಯಂತ ವಿವರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಕೃಷ್ಣರಾಜ ಮಹಾರಾಜ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ಹೇಳುತ್ತಾ, ಕ್ಯಾಮರಾ ಪರ್ಸನ್ ಬಾಳು ನಾಯಕ್ ಜೊತೆಗೆ ವರದಿಗಾರರು ನಿಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪ್ರಯಾಗ್ರಾಜ್. ನಮಸ್ತೆ.